ಈಗ ಈ ಸಭೆಯನ್ನು ಉದ್ದೇಶಿಸಿ ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಕುಂಶೆಟ್ಟಿ ಅವರು, ದೇವನಗೌಡ ಬಿರಾದರವರು ಹಾಗೂ ಮಾರುತೇಶ್ವರ ಸೇವಾ ಸಮಿತಿ ಇಟ್ಟಾಳಿ, ಗೊಲ್ಲವೇಶ್ವರ ಸೇವಾ ಸಮಿತಿ ಎಲ್ಲರಿಗೂ ಬೆಳಕು ಮೂಡಿಸಿದಂತ ವ್ಯಕ್ತಿ ನಮ್ಮ ಪೂಜ್ಯ ವೀರೇಂದ್ರ ಹೆಗಡೆ ಅವರು. ಇವತ್ತು ಅವರನ್ನು ಕುಟುಂಬಕ್ಕೆ ಎತ್ತುವಂತ ಕೆಲಸ ಮಾಡಿ ಶ್ರೀ ಧರ್ಮಸ್ಥಳ ಪ್ರಸಾದಿ ಮಾಲಿನ್ಯ ಈ ಸ್ಥಳದ ಮಂಜುನಾಥ ಸ್ವಾಮಿಯ ದೇವಾಲಯ ಹಾಗೂ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಅವರಿಗೆ ಕಳಂಕ ತರಲು ದಿನಾಂಕ 3/8/2025 ಬುಧವಾರ ಬೆಳಗ್ಗೆ 10:30ಕ್ಕೆ ಸರಿಯಾಗಿ ವಿಜಯಪುರದ ಶ್ರೀ ಸಿದ್ದೇಶ್ವರ ದೇವಾಲಯದಿಂದ ಜನಾರ್ಥಿಗಳು, ವಿವಿಧ ಸಂಘ ಸಂಸ್ಥೆಗಳ ಪ್ರತಿನಿಧಿಗಳು, ಮಹಿಳಾ ಸಂಘಟನೆಗಳು ಮತ್ತು ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ. जय श्री राम. धर्मो रक्षति रक्षिता. ಕುಟುಂಬಕ್ಕೆ ಸ್ವಸಹಾಯ ಗುಂಪುಗಳಿಗೆ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಕೊಡುವಂತ ಕೆಲಸ ಯಾರಾದ್ರೂ ಮಾಡಿದ್ರೆ ಅದು ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರು. ಅಂತವರ ಮೇಲೆ ನೀವು ಆರೋಪ ಮಾಡ್ಲಿಕ್ಕೆ ಬಂದಿದ್ದೀರಿ. ಯಾರು ಆರೋಪ ಮಾಡುವ ಮಾನ್ಯರು? ಗಿರೀಶ್ ಮಟ್ಟಣ್ಣವರ್ ಮಾನ್ಯ ಪೊಲೀಸ್ ಅಧಿಕಾರಿಗಳಿದ್ದಾರೆ. ಮಾನ್ಯ ಸಿದ್ದರಾಮಯ್ಯನವರಿಗೆ ನಾನು ಆಗ್ರಹ ಮಾಡ್ತೀನಿ, ವೇದಿಕೆ ಪರವಾಗಿ ಪವಿತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾದದ ಕೆಳಗಡೆ ನಿಂತು ಆಗ್ರಹ ಮಾಡ್ತೀನಿ. ಗಿರೀಶ್ ಮಟ್ಟಣ್ಣವರ ಇತಿಹಾಸ ಒಂದು ಸ್ವಲ್ಪ ತಲೆಗೆ ನೋಡ್ರಿ. ಶಾಸಕರ ಭವನದ ಮುಂದ ಬಾಂಬ್ ಬಿಟ್ಟು ನನ್ನ ಹೆಸರು ಮಾಡ್ಕೊಳ್ಳಿಕ್ ಹೋದಂತ ವ್ಯಕ್ತಿ ಗಿರೀಶ್ ಮಟ್ಟಣ್ಣವರ್. ಅಂತ ಒಬ್ಬ ನಾಲಾಯಕನ ಮಾತುಗಳನ್ನು ಕೇಳಿ ನೀವು ಯಾರೋ ಒಬ್ಬ ಅನಾಮಿಕನ ತಂದು 13 ಸ್ಥಳಗಳನ್ನು ಗುರುತಿಸ್ತೀರಿ. ಅಚ್ಚರಿ ಆಗ್ತದೆ ನಿಮಗೆಲ್ಲ. ಇನ್ನೊಂದು ಮಾತನ್ನು ನಾನು ಹೇಳ್ತೀನಿ. GPR ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಹಿಂದೂಗಳ ಜೈನರ ಭಾವನೆಗಳಿಗೆ ಧಕ್ಕೆ ತರೋಕ್ಕೋಸ್ಕರ ಆ ಮಷೀನ್ ಅಲ್ಲಿ ಸರ್ಕಾರ ತಂದಿದೆ. ಎಂತ ದುರ್ದೈವಿ. ಇದಕ್ಕೆ ತಾನೇ ನನ್ನ ಮಿತ್ರರು ಹೇಳ್ತಾ ಇದ್ರು, ಉಮೇಶ್ ಅವರು ಎಲ್ಲ ಮಾತನಾಡುವಂತವ್ರು, ಶಾಪೂರ್ ಅವರು ಇರ್ಬೋದು. ಈ ಎಲ್ಲಾ ಅನಾಮಿಕರು, ಗಿರೀಶ್ ಮಟ್ಟಣ್ಣವರು, ಅವ ಒಬ್ಬವ ಲೋಫರ್ ಯೂಟ್ಯೂಬ್ ಸಮೀರ್, ಇವರ ಮೇಲೆ ಸಂಪೂರ್ಣ ತನಿಖೆ ಆಗಬೇಕು. ಕೇವಲ SIT ಎಂದು ಮಾಡಬೇಡ್ರಿ ಮುಖ್ಯಮಂತ್ರಿಗಳೇ, NIA ಹಾಗೂ CBI ಇಂದ ನೀವು ತನಿಖೆ ಮಾಡ್ರಿ ಅಂತ ಹೇಳಿ ನಾವು ಆಗ್ರಹ ಮಾಡ್ತೀವಿ. ಇಲ್ಲಿ ನೋಡ್ರಿ, ಇವತ್ತು ಪಾಪ ನನಗೊಬ್ಬ ಹೆಣ್ಣು ಮಗಳು ಹೇಳ್ತಾ ಇದ್ರು ಬರ್ತಾ ಪ್ರತಿಭಟನೆಯಲ್ಲಿ,
ನಾನು ಆಸಿಫ್ ವಾಲಿಕರ್ ಅವರು ಮಾತನಾಡ್ತಾ ಇದ್ದೀವಿ ಸರ್. ಬಹಳ ನಮ್ಮ ಯಾವುದೇ ಧರ್ಮ ನೋಡಿಲ್ಲ ವೀರೇಂದ್ರ ಹೆಗಡೆ ಅವರು ಇವತ್ತು ನಮ್ಮ ಹೆಣ್ಣು ಮಕ್ಕಳಿಗೂ ಕೂಡ ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳಿಗೂ ಕೂಡ ಸಹಾಯ ಮಾಡಿದ್ದಾರೆ. ಜೈನ್, ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಎಲ್ಲರಿಗೂ ಸಹಾಯ ಮಾಡಿರುವಂತಹ ವ್ಯಕ್ತಿ ವೀರೇಂದ್ರ ಹೆಗಡೆ ಅವರು. ಅಂತವ್ರ ಮೇಲೆ ನೀವು ಆಪಾದನೆ ಮಾಡ್ತೀರಿ. ನಾಳೆ ಹೇಳಿದ್ರು ಇದೇ ಉಮೇಶ್ ಅವರು, ನಾಳೆ ರಾಘವಂಡಿಗಿರಿ ಬಂದು ಇನ್ನೊಂದು ಕಡೆಯಲ್ಲಿ ಜಾಗ ತೋರಿಸ್ತಾರಪ್ಪ. ಮಾನ್ಯ ಮುಖ್ಯಮಂತ್ರಿಗಳೇ ಅದನ್ನ ಸತ್ಯ ಶೋಧನೆ ಮಾಡ್ಲಿಕ್ಕೆ ನೀವು ಗ್ರೌಂಡ್ ಪೆನೆಟ್ರೇಟಿಂಗ್ ರೇಡಾರ್ ತರ್ತೀರಾ? ಇನ್ನೊಬ್ಬ ಬರ್ತಾನ, ನಾಳೆ XYZ ಬರ್ತಾನ, ಆ ಮಸೀದಿ ಕೆಳಗಡೆ ಹೋಗ್ತಾನ, ಒಂದು ದರ್ಗಾ ಕೆಳಗಡೆ ಹೋಗ್ತಾನ, ಒಂದು ಗುಡಿ ಕೆಳಗಡೆ ಹೋಗ್ತಾನ, ಒಂದು ಚರ್ಚ್ ಕೆಳಗಡೆ ಹೋಗ್ತಾನ. ಅದನ್ನ ಎಲ್ಲಾನು ನೀವು ತನಿಖೆ ಮಾಡ್ಕೊತ ಕೊಡ್ತೀರಿ. ಬಡವರು ಹೊಟ್ಟಿ ತುಂಬು ಕೆಲಸ ಮಾಡ್ರಿ ಮುಖ್ಯಮಂತ್ರಿಗಳೇ, ಬಡವರು ಹೊಟ್ಟಿ ತುಂಬು ಕೆಲಸ ಮಾಡ್ರಿ. ದಾರಿ ಹೋಗರ ಮಾತು ಕೇಳಿ, ಅಮಾಯಕರ ಮಾತು ಕೇಳಿ ಇಷ್ಟು ಜನರು ಹೊಟ್ಟಿ ಮೇಲೆ ನೀವು ವೀರೇಂದ್ರ ಹೆಗಡೆ ಅವರಿಗೆ, ಧರ್ಮಸ್ಥಳದ ಭಕ್ತಾದಿಗಳಿಗೆ ನೀವು ಇವತ್ತು ಪೆಟ್ಟು ಕೊಟ್ಟಿಲ್ಲ. ಸಮಸ್ತ ರಾಷ್ಟ್ರ ಭಕ್ತರಿಗೆ ಜಾತ್ಯತೀತವಾಗಿ ಇವತ್ತು ಕರ್ನಾಟಕದ ಸರ್ಕಾರ ಪೆಟ್ಟು ಕೊಟ್ಟಿದೆ. ಅರ್ಥ ಮಾಡಬೇಕು, ಇದೊಂದು ಭಾರತ ಪುಣ್ಯ ಭೂಮಿ. ಈ ಭಾರತ ಹೇಳ್ತದ, ಹಿಂದೆ ಒಬ್ಬ ನಮ್ಮ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಹೇಳ್ತಾರೆ, ಭಾರತ್ ಕೋಯಿ ಭೂಮಿ ಕಾ ಟುಕड़ा नहीं है, भारत कोई भूमि का टुकड़ा नहीं है, भारत एक जीता जागता राष्ट्र पुरुष है. ये वंदन की धरती है, अभिनंदन की धरती है. सनातन हिंदू धर्म यत्र नार्यस्तु पूजन्ते ರಮಂತೆ ತತ್ರ ದೇವತಾ. ಎಲ್ಲಿ ನಾರಿಯರ ವಾಸ ಇರ್ತದೋ ಅಲ್ಲಿ ದೇವಿ ದೇವತೆಗಳು ನೆಲೆಸಿರ್ತಾರೆ ಅಂತ ಈ ಪ್ರತಿಭಟನೆಯಲ್ಲಿ ಬಂದಂತ ಸಮಸ್ತ ನಮ್ಮ ನಾರಿ ಶಕ್ತಿಗೆ ನಾನು ಧರ್ಮಸ್ಥಳದ ಭಕ್ತಾದಿಗಳ ಪರವಾಗಿ, ವೇದಿಕೆಯ ಪರವಾಗಿ, ಎಲ್ಲ ಗುರುಗಳ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅಚ್ಚರಿ ಆಗ್ತದ, ಇವತ್ತಿನ ಈ ನಾರಿ ಶಕ್ತಿಯಲ್ಲಿ ನಾನು ನೋಡ್ತಾ ಇದ್ರೆ पूछरू ಕೂಡ ಹೇಳ್ತಾ ಇದ್ರು, ಇದಕ್ಕಾನೆ ರಾಘವನ ಮೇಲ್ಬನ್ನಿ ಅಂತ ಹೇಳಿ. संकल्प है, हम जिएंगे तो इस भारत के लिए, मरेंगे तो भी इस भारत के लिए. मरने के बाद भी गंगा जल में बहती हुई हमारी अस्थियों को कोई कान लगा कर सुनेगा तो एक ही आवाज आएगी, भारत माता की जय, भारत